ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಜಯಪ್ರಕಾಶ್ ಶೆಟ್ಟಿ. ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ಮುಂದಿನ 1 ಗಂಟೆ 5 ನಿಮಿಷಗಳ ಕಾಲ ರಾಜ್ಯ ದೇಶ ವಿದೇಶಗಳ ಸುದ್ದಿಗಳೊಂದಿಗೆ ನಿಮ್ಮ ಮುಂದೆ ನಾನಿದ್ದೀನಿ. ಒಂದು ಕಡೆ ರಾಜ್ಯ BJPಯಲ್ಲಿ ಬಸನಗೌಡ ಯತ್ನಾಳ್ ಅವರನ್ನು ತೊಲಗಿಸಿ ಅನ್ನುವಂಥ ಕೂಗು ವಿಜೇಂದ್ರ ಕಡೆಯಿಂದ ಬಂದರೆ, ಅಂದರೆ ವಿಜೇಂದ್ರ ಟೀಮ್ ಕಡೆಯಿಂದ ಬಂದರೆ, ವಿಜೇಂದ್ರ ಅವರನ್ನು ರಾಜ್ಯಾಧ್ಯಕ್ಷ ಪಟ್ಟದಿಂದ ಕೆಳಗಿಳಿಸಿ ಅಂಥೇಳಿ ಭಿನ್ನರು ರಾಗ ತೆಗೆದಿದ್ದಾರೆ. ಒಂದಂತೂ ಭಾಳ ಸ್ಪಷ್ಟ, ಯಾರು ಏನೇ ಧಮಕಿ ಹಾಕಿದರೂ ಕೂಡ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತ್ರ BJP ಪಾಳಯದಲ್ಲಿ ಅಂಜದ ಗಂಡು. ನನಗೆ ನೋಟಿಸೇ ಬಂದಿಲ್ಲ, ಆ ನೋಟಿಸ್ ವಿಜೇಂದ್ರ ಕಳಿಸಿರಬಹುದು ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆ ಈ ಒಕ್ಕಲಿಗ ಸ್ವಾಮೀಜಿಗಳ ಹೇಳಿಕೆ ವಿರುದ್ಧ ಕಾಂಗ್ರೆಸ್ ನೀಡಿದಂಥ ಹೇಳಿಕೆ ಇದೀಗ ತದ್ವಿರುದ್ಧವಾಗುವಂಥ ಸಾಧ್ಯತೆ ಇದೆ. ಒಂದು ಹೇಳಿಕೆ DK ಶಿವಕುಮಾರ್ ಒಂದು ಮಾತನ್ನು ಹೇಳಿದರು, ರಾಜಕಾರಣಿಗಳ ವಿಚಾರದಲ್ಲಿ ಅಥವಾ ರಾಜಕಾರಣ ಮಾಡಬಾರ್ದು ಸ್ವಾಮೀಜಿಗಳು ಅಂತೇಳಿ. ಇದೀಗ DK ಸುರೇಶ್ ಅವರು ಹೇಳ್ತಾ ಇದ್ದಾರೆ ಕೇಸನ್ನು ವಾಪಸ್ ತಗೊಳ್ಳಿ ಅಂತೇಳಿ. ಮತ್ತೊಂದು ಕಡೆ RSS ಮುಖ್ಯಸ್ಥ ಮೋಹನ್ ಭಾಗವತ್ ಭಾರತೀಯರು ಹೆಚ್ಚೆಚ್ಚು ಮಕ್ಕಳನ್ನು ಹೆರಬೇಕು ಅಂತ ನೀಡಿದಂಥ ಹೇಳಿಕೆ ದೇಶಾದ್ಯಂತ ಚರ್ಚೆಗೆ ಗ್ರಾಸವಾಗಿದೆ. ಅಸಾದುದ್ದೀನ್ ಓವೈಸಿ ಅದನ್ನು ವ್ಯಂಗ್ಯ ಮಾಡಿ, ಯಾಕೆ ಜಾಸ್ತಿ ಮಕ್ಕಳಿದ್ದರೆ 1500 ರೂಪಾಯಿ ಅಕೌಂಟಿಗೆ ಹಾಕ್ತೀರಾ ಅಂಥೇಳಿ ವ್ಯಂಗ್ಯ ಮಾಡಿದ್ದಾರೆ. ಈ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಜ್ಯ BJP ಜಗಳ ದೆಹಲಿಗೆ ಶಿಫ್ಟ್, ನೋಟಿಸ್ ಬಂದಿಲ್ಲ ಅಂತ ಯತ್ನಾಳ್ ಟಾಂಟ್, ವಿಜೇಂದ್ರ ಕೆಳಗಿಳಿಸುವಂತೆ ಭಿನ್ನರ ಪಟ್ಟು. ಕಾಂಗ್ರೆಸ್ಗೆ ತಲೆನೋವಾದ ಒಕ್ಕಲಿಗ ಶ್ರೀ ಕೇಸ್ ಪ್ರಕರಣ ವಾಪಸ್ ಪಡೆಯಿರಿ ಎಂದ DK ಸುರೇಶ್, ಮಠಕ್ಕೆ ಎಂಟ್ರಿ ಕೊಡ್ತಾರಾ ಪೊಲೀಸ್? ರಂಗೇರ್ತಾ ಇದೆ ಮಹಾರಾಷ್ಟ್ರ ರಾಜಕೀಯ, ಬಯಲಾಗ್ತಾ ಇಲ್ಲ CM ಯಾರೆಂಬ ರಹಸ್ಯ. ಶಿಂಧೆಗೆ ತಲೆನೋವಾದ ಮಗ ಶ್ರೀಕಾಂತ್ ಭವಿಷ್ಯ. ನರೇಂದ್ರ ಮೋದಿಯಿಂದ ಸಿನಿಮಾ ವೀಕ್ಷಣೆ, ಸಾಬರಮತಿ ರಿಪೋರ್ಟ್ಗೆ ನಮೋ ಶ್ಲಾಘನೆ, ಪ್ರಧಾನಿ ನಡೆಗೆ ವಿರೋಧ ಪಕ್ಷಗಳ ಖಂಡನೆ. ತಮಿಳುನಾಡಿನಲ್ಲಿ ಅಬ್ಬರಿಸಿದ ವರುಣ, ಫೆಂಗಲ್ ಆರ್ಭಟಕ್ಕೆ 10 ಜನ ದುರ್ಮರಣ, ಕೊರೆವ ಚಳಿಗೆ ಬೆಂಗಳೂರು ಮಂದಿ ಹೈರಾಣ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿದೆ. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ. ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ, ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.